ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ಬ್ಲಾಗ್ಗೆ ಸುಸ್ವಾಗತ. ಸೊ ಇವತ್ತು ನಮ್ಮ ಬರ್ಡ್ಸ್ಗಳ ಏನೆಲ್ಲ ಅಪ್ಡೇಟ್ ಆಗಿದೆ ಅನ್ನೋದನ್ನು ತೋರಿಸೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ, ಯಾಕೆಂದರೆ ಈ ವರ್ಷದ ಒಳಗಡೆ ಕಂಪ್ಲೀಟ್ ಆದರೆ ಖುಷಿ ಆಗುತ್ತೆ. ಆಮೇಲೆ ಹೇಳಿದ್ನಲ್ಲ, ಗಿವ್ ಅವೇ ಕೊಡ್ತೀನಿ. ಸೊ ಬನ್ನಿ ನೋಡೋಣ. ನೋಡಿ, ಇವಾಗ ಬರ್ತಾಯಿದ್ದೀನಿ. ಇವು ಸ್ವಲ್ಪ ಕೇಜ್ಗಳು, 3 ಕೇಜು ಬಾಕ್ಸು ಎಲ್ಲ ತಂದಿದ್ದೀನಿ. ಬಟ್ ಯಾರಿಗಾರ ಬೇಕಿತ್ತು ಅಂದರೆ ನೋಡಿ, ಕೇಜ್ ಎಲ್ಲ ಹೊಸವೇನೆ, ರಿಫರ್ಬಿಸ್ಟು ಕೇಜು. ಬ್ಲ್ಯಾಕ್ ಇದೆ, ಆರೆಂಜ್ ಇದೆ, ಮತ್ತು ಬಾಕ್ಸು ಮಡಕೆನೂ ಇದೆ. ನೋಡಿ, ಮಡಕೆನೂ ಹೊಸದೇನೆ, ಏನು ಗಲೀಜೇನು ಆಗಿಲ್ಲ, ಹೊಸದೇನೆ ಇದನ್ನು. ನೋಡಿ, ಯಾರಿಗಾರ ಬೇಕಿದ್ರೆ ಮೆಸೇಜ್ ಮಾಡಿ. ಇವಾಗ ನೋಡ್ಬೋದು, ನಮ್ಮ ಮೇವೇರಿ ಸ್ವಲ್ಪ ಒಂಚೂರು ಗಲೀಜಾಗಿದೆ ಅಷ್ಟೇ. ಡೈಲಿ ಗುಡಿಸ್ತೀನಿ. ಇವತ್ತೊಂದಿನ ಗುಡಿಸಿಲ್ಲ, ಅಷ್ಟಕ್ಕೆ ಇಷ್ಟೊಂದೆಲ್ಲ ಗಲೀಜು ಮಾಡ್ಕೊಂಬಿಟ್ಟಾವೆ ಇವು. ಏನು ಮಾಡೋದು ಗೈಸ್, ಆಗುತ್ತೆ. ಸೊ ನೋಡ್ಬೋದು, ಒಂದೊಂದೇ ನಿಮಗೆ ಪ್ರೋಗ್ರೆಸ್ ಅಂತ ತೋರಿಸ್ತೀನಿ ನಾನು. ಸೊ ಈ ಪೇರು ಫಸ್ಟ್ ಮರಿ ಇದೆ ಒಂದು. ಈ ಪೇರು ಮೊಟ್ಟೆ ಇತ್ತು, ಇನ್ಫರ್ಟೈಲ್ ಆಗಿತ್ತು, ತೆಗೆದಾಕ್ದೆ. ಇನ್ನು ಮೊಟ್ಟೆ ಇದೆ. ಮರಿ ನೋಡಿ, ಒಂದು ಮರಿ ಇದೆ ನೋಡಿ. ಇದ್ರಲ್ಲಿ ಒಂದು ಮರಿ ಇದೆ. ಇದರಲ್ಲಿ ಜಾಸ್ತಿ ಮರಿ ಇದೆ. ಎಷ್ಟು ಮರಿ ಇದೆ ಅಂತ ಕೌಂಟ್ ಮಾಡಿಲ್ಲ ನಾನು. ಇದರೊಳಗಡೆ ಕೂಡ ಮರಿಗಳು ಇದ್ದಾವೆ. ಇನ್ನೊಂದು ಮರಿ ಇದೆ. ಕೆಲವೊಂದು ಏನು ಗೊತ್ತಾಗ, ನಾನು ಜಾಸ್ತಿ ಮರಿಗಳು ಫಾಸ್ಟರ್ ಮಾಡಿರ್ತೀನಿ, ಅಂದರೆ ಒಂದಕ್ಕಿಂತ ಇನ್ನೊಂದಕ್ಕೆ ಇಟ್ಟಿರ್ತೀನಿ. ನಾನು ಆ ಕಡೆ ಎಲ್ಲ ತೋರಿಸಿರ್ತೀನಿ, ನಮಗೆ ಇದರಲ್ಲಿ ತೋರಿಸಿಲ್ಲ, ಬಟ್ ಇದರಲ್ಲೂ ತೋರಿಸ್ತೀನಿ ನಾನು ಇವಾಗ. ನೋಡೋಣ ನೀರಿ. ಇದೊಂದು ಮರಿ ಇದೆ, 1-2 ಇದೆ ಗಾಯ್ಸ್ ಇಲ್ಲಿ. 2. ಆಮೇಲೆ ಇಲ್ಲಿ ಒಂದು ಲೈಟ್ ಹಾಕ್ಬಿಡೋಣ, ಕಾಣಿಸೋದೇ ಇಲ್ಲ, ಕತ್ಲೆ ಆಗ್ಬಿಡುತ್ತೆ. ಈಗ ಕಾಣುತ್ತೆ ನೋಡಿ. ನೋಡಿ ಗೈಸ್, ಎಷ್ಟೋ ಜನ ಕೇಳ್ತಾ ಇರ್ತೀರಲ್ಲ, ನಿಮ್ಮ ಬರ್ಡ್ಸ್ ಎಲ್ಲ ಬ್ರೀಡ್ ಆಯ್ತವ ಅಂತ. ನಮ್ಮನೇಲೂ ಎಲ್ಲ ಇದು ಹೋದ್ಸರಿ ಬ್ರೀಡ್ ಆಗಿತ್ತು. ನೀವು ಒಂದು ಲಾಸ್ಟ್ ವಿಡಿಯೋ ತೆಗೆದು ನೋಡಿ, ಇದರಲ್ಲಿ ನೋಡಿ ಎಷ್ಟು ಮೊಟ್ಟೆ ಇದೆ. ಈ ಥರ ಮೊಟ್ಟೆ ಇಟ್ಟಿದೆ ಅಂತಂದರೆ ನಿಮ್ಮನೇಲಿ ಖಂಡಿತ ತಿಳ್ಕೊಂಬಿಡಿ. ಇದೆಲ್ಲ ಚೆಕಪ್ ಮಾಡಬೇಕಿದು. ಈಗ ಚೆಕಪ್ ಮಾಡ್ತೀನಿ ನಿಮಗೆ, ನಾನು ನಿಮ್ಗೆ ತೋರಿಸ್ತೀನಿ ಯಾವುದಾದ್ರು ಅಂತ. ಅದರಲ್ಲಿ ಯಾವುದಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಇದರಲ್ಲಿ ಒಂದು 2-3 ಮರಿ ಇದೆ. ಇದರಲ್ಲಿ ಒಂದು 2 ಮರಿ. ಆಮೇಲೆ ಹೊಸ್ದಾಗಿ ಸೆಟಪ್ ಮಾಡಿದ್ದಲ್ಲ ಮಡಿಕೆಯಲ್ಲಿ, ಇದರಲ್ಲಿ ಒಂದು ಪೇರ್ ಹೊಸ್ದಾಗಿ ಬಿಟ್ಟಿದ್ದೀನಿ ಇವಾಗ. ನೋಡ್ಬೋದು, ಈಗ ಬಿಟ್ಟಿದ್ದು ಜಸ್ಟು. ಸೊ ಅವು ಇನ್ನೊಂದು ಸ್ವಲ್ಪ ಟೈಮ್ ತೊಗೊತವೆ. ಈಗ ಕೆಲವೊಂದು ನೋಡೋಣ. ಇಲ್ಲಿ ನಿಮಗೆ ತೋರಿಸ್ತೀನಿ, ಕತ್ಲೆ ಇದೆ. ಇಲ್ಲಿ ಒಂದು ಪ್ರೋಗ್ರೆಸ್ ಆಗಿದೆ, ಅಂದರೆ ಒಂದು ಮರಿ ಇದೆ, 1-2 ಮರಿ ಇದೆ ನೋಡಿ ಗೈಸ್. ಮರಿ ನೋಡಿ, ಇಲ್ಲೊಂದು ಮರಿ ಇದೆ. 2 ಕೂಡ ರೇನ್ಬೋ ಸ್ಪ್ಯಾಂಗಲ್ಗಳು ಮರಿಗಳು ಬಂದಿದೆ. ಇನ್ನು ಕೆಲವೊಂದು ಆ ಕಡೆ ಅದರಲ್ಲೆಲ್ಲ ಇದೆ, ಬರ್ತವೆ ಮರಿ. ನೆಕ್ಸ್ಟ್ ಔಟ್ ಆದಾಗ ತಗೊಂಡ್ಬಿಡ್ತೀನಿ. ಬಟ್ ಹೊರಡೆಲ್ಲ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ ಅಷ್ಟೇ. ನಾನು ತುಂಬ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಅದು ಅಷ್ಟೇ ನೋಡಿ, ಈ ಪೇರ್ನೂ ಅಷ್ಟೇ ನೋಡಿ. ಇದರಲ್ಲೂ ಮರಿ ಇದೆ, ನನಗೆ ಕಾಣ್ತಾ ಇದೆ ನೋಡಿ. ನಿಮಗೆ ಕಾಣುತ್ತಾ ಹೆಂಗೆ ಅಂತ? ನನಗನ್ಸೋ ಪ್ರಕಾರ ಎಷ್ಟು ಮರಿ ಇರ್ಬೋದು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಮರಿ ಇದೆ. ಸೊ ಹಂಗೆ ನಾವು ಎಲ್ಲನೂ ನೋಡೋಕ್ಕಾಗಲ್ವಲ್ಲ, ಹಂಗಾಗಿ. ಮತ್ತು ಇನ್ನೊಂದು ನೋಡಿ ಗೈಸ್, ಇದರಲ್ಲಿರೋದು ಒಂದು ಫೀಮೇಲ್ ಐತಲ್ಲ ನೋಡಿ ಗೈಸ್, ಮೊಟ್ಟೆ ತುಂಬಿಬಿಟ್ಟೆ. ಸೊ ನೋಡಲೇ ಇಲ್ಲ.
ಯಾವಾಗ ಅದು ಆಚೆ ಬಿಸಾಕಿತ್ತೋ ಗೊತ್ತಿಲ್ಲ. ಮೊಟ್ಟೆನೇ ತಂದ್ಬಿಟ್ಟೆ. ಓಲಿ ಬಿಡಿ. ನೋಡಿ ಇಲ್ಲಿದ್ದೀರ ಫೀಮೇಲು. ಆ ಫೀಮೇಲು ಒಂದು ಫೀಮೇಲ್ನ ಇನ್ನೊಂದು ಫೀಮೇಲ್ನ ಕಚ್ಬಿಟ್ಟು ರಕ್ತ ಬರ್ಸ್ಬಿಟ್ಟೈತೆ. ನೋಡಿ ಗೈಸ್ ಏನು ಮಾಡೋದು, ಅದಕ್ಕೆ ಸಪ್ರೇಟ್ ಮಾಡಿದ್ದೀನಿ. ನೋಡಿ ಇದೊಂದು ಫುಲ್ಲು ಏಟಾಗಿದೆ ನೋಡಿ, ರಕ್ತ ಎಲ್ಲ ಆಗಿದೆ ರೆಕ್ಕೆಯಲ್ಲಿ, ಯೆಲ್ಲೋ ಕಲರು. ಇದೇನೇನೆ ಪಾಪ ಗೈಸ್. ಆ ಫೀಮೇಲು ಇದೊಂದೇ ಅಲ್ಲ, ಇದು ಆಲ್ರೆಡಿ ಇನ್ನೊಂದು ಮೇಲ್ನೂ ಕಚ್ಚಿತ್ತು. ಆ ಥರ ಖತರ್ನಾಕ್ ಫೀಮೇಲ್ ಇದು, ಯೆಲ್ಲೋ ಕಲರು. ಇದು ರೆಡ್ ಐ, ಅದು ರೆಡ್ ಐ. ಹೋಗಿ ಕಚ್ಚಾಗ್ಬಿಟ್ಟೈತೆ, ಅದಕ್ಕೆ ಸಪ್ರೇಟ್ ಮಾಡಿದ್ದೀನಿ. ಈ ಕೇಜು ಇದು ಒಂಥರ ಹೆಂಗೆ ಅಂದರೆ ಜೈಲ್ ಕೇಜ್. ಇದು ಏನೂ ಮಾಡೋಕ್ಕಾಗಲ್ಲ, ಕಚ್ಚಾಡಕ್ಕೂ ಆಗಲ್ಲ, ಆರೋಕ್ಕಾಗಲ್ಲ, ಆ ಥರ ಕೇಜ್ ಇದು, ಇಂಡಿಯನ್ ಕೇಜು. ಇದಕ್ಕೆ ಹಾಕಿದ್ದೀನಿ, ಊಟ ಎಲ್ಲ ಇಟ್ಟಿದ್ದೀನಿ. ಸೊ ಬನ್ನಿ ನೋಡೋಣ. ಇವರು ಹೊಸ್ದಾಗಿ ಬಿಟ್ಟಿರೋ ಪೇರಿದೆ, ಅದಕ್ಕಾಗಿ ಏನಿಲ್ಲ. ಹೊಸ್ದಾಗಿ ಬಿಟ್ಟಿರೋ ಕೆಲವೊಂದು ಇರ್ತವೆ, ಹಂಗಾಗಿ ಏನಿರಲ್ಲ. ಹಳೆವೆಲ್ಲ ಇರ್ತವೆ ನೋಡಿ. ಇದರಲ್ಲಿ ಒಳಗಡೆ ಒಂದಿದೆ. ಕಂಟಿನ್ಯೂಸ್ ಶೂಟ್ ಮಾಡ್ತಾ ಇದ್ದೀನಿ ಗೈಸ್, ಯಾವುದೇ ರೀತಿ ಕಟ್ ಮಾಡ್ತಾಯಿಲ್ಲ. ಕಟ್ ಮಾಡ್ತೀನಿ ಇವಾಗ. ನೋಡಿ ಗೈಸ್, ಇದ್ರಲ್ಲಿ ಒಂದು ಮರಿ ಇದೆ. ಓ ಇದ್ಯಾವಾಗ ಓಪನ್ ಮಾಡಿದ್ದೀನಿ, ಆರ್ಗೆ ಹೋಗ್ಬಿಟ್ಟೈತಾ ಮರಿ. ಹಿಂಗೆ ಒಂದು ಮರಿ ಇದೆ ಇದರಲ್ಲೂ, ಕಾಣಿಸ್ತಾ ಇರೋದು ಒಂದೇನೆ. ಇದು ನೋಡೋಣ, ಇದರೊಳಗಡೆ ಏನು ಇಲ್ಲ ಅನ್ಕೊತೀನಿ. ಏನು ಇಲ್ಲ, ಯಾಕೆ ಅಂದರೆ ಎಲ್ಲ ಮರಿಗಳು ಇಲ್ಲಿ ಆಚೆ ಬಂದ್ಬಿಟ್ಟವಲ್ಲ ನೋಡಿ, ಇಲ್ಲಿ ಆಚೆ ಬಂದದಲ್ಲ, ಅದಕ್ಕೆ ಹಿಂಗೆ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಆಚೆ ಬಂದ್ಬಿಡ್ತವೆ. ಸೊ ಆಮೇಲೆ ಪೈಡಲ್ಲಿ ಎಷ್ಟೊಂದು ಜನ ಡೌಟು ಏನಂದರೆ, ಪೈಡ್ ಬಜ್ಜೀಸಲ್ಲಿ ಏನಕ್ಕೆ ಬ್ಲೂ ಆಗಲ್ಲ ಅಂತ. ಸೊ ನಾನು ಎಷ್ಟೊಂದು ಜನ ಕೇಳಿರ್ತೀನಿ, ಪೈಡ್ ಬಜ್ಜೀಸು ಯಾವುದೇ ಕಾರಣಕ್ಕೂ ನೋಸು ಬ್ಲೂ ಆಗಲ್ಲ, ಲೈಫ್ ಲಾಂಗ್ ಪಿಂಕೇ ಇರುತ್ತೆ ಅಂತ. ನೋಡಿ ಈ ಥರ ಬ್ಲೂ ಆಗಲ್ಲ ನೋಸು. ಇದು ಮೇಲು ನೋಡಿ, ಇದು ನಾರ್ಮಲಾಗಿ ಇದು ಮೇಲು ಅಲ್ವಾ. ಸೊ ಅದಕ್ಕೇನು ಅನ್ಕೊಂಡ್ಬಿಡ್ತಾರೆ, ಪೈಡ್ ಬಜ್ಜೀಸು ಅಡಲ್ಟ್ ಆಗಿದ್ರು ಕೂಡ ಪಿಂಕೇ ಇರ್ತವೆ. ಜನಗಳು ಏನು ಅನ್ಕೊಂತಾರೆ ಅಂದರೆ, ತಗೊಬೇಕಾರೆ ಓ ಅದು ಫೀಮೇಲು ಅಥವಾ ಅದು ಮರಿ ಅಂತ ಅನ್ಕೊತಾರೆ. ಬಟ್ ಆದರೆ ನಾವು ಯಾವಾಗಲೂ ಏನನ್ನು ನೋಡಬೇಕು ಅಂತಂದರೆ, ನೋಡಿ ಇದು ಮೇಲಿದು ಇನ್ನು ಪಿಂಕ್ ಇದೆ, ಇದು ಪೈಡ್ ಅಂದರೆ 2-3 ಕಲರ್ ಬಾಡಿಲಿದ್ದು ಪೈಡ್. ಇದು ನೋಡಿ ಹೆಡ್ ಯಾವಾಗಲೂ ಅಷ್ಟೇ ಅಡಲ್ಟು. ಓ ಗೈಸ್ ಕಚ್ಬಿಡ್ತು, ಅಯ್ಯಪ್ಪ ಕಚ್ಬಿಡ್ತು. ನೋಡಿ ಹೆಂಗೆ ಅಂದರೆ, ಇದ್ರ ತಲೆ ಮೇಲೆ ಲೈನ್ಸ್ ಇದೆಯಲ್ಲ, ಲೈನ್ಸು ಇವಾಗ ಈ ನೀಟಾಗಿ ಇಟ್ಕೊಂಡಿದ್ದೀನಿ. ಏನಂದರೆ ಇಲ್ಲಿ ಇವಾಗ ನೀವು ಏನು ಕಾಣ್ತಾ ಇದೆ ನೋಸು, ಇದು ಬ್ಲೂ ಥರ ಇದೆ ಸ್ವಲ್ಪ, ಆದರೂ ಪಿಂಕ್ ಜಾಸ್ತಿ ಇದೆ. ಏನಕ್ಕೆ ಅಂದರೆ ಇದು ಪೈಡು ಗೈಸ್. ಇದು ಪೈಡ್ ಅಂದರೆ 2 ಕಲರ್ ಇರುತ್ತೆ ಒಂದೇ ಬಾಡಿಲಿ, 2ರಿಂದ 3 ಕಲರ್ ನೋಡ್ಬೋದು. ಯಾವಾಗಲೂ ನಾವು ಅಡಲ್ಟಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ, ಒಂದು ನಾರ್ಮಲ್ ಬಜ್ಜೀಸಲ್ಲಿ ನೀವು ಈ ಥರ ನೋಸ್ನ ನೋಡ್ಕೊಂಡು ಹಿಡಿಬೋದು. ಇನ್ನೊಂದು ಆ ತಲೆ ಮೇಲಿರೋ ಲೈನ್ಸು ನೋಡಿ, ಲೈನ್ಸ್ ಕ್ಲಿಯರ್ ಆಗ್ತಾ ಇದೆ. ಇದು ಸೆಮಿ ಅಡಲ್ಟು, ಲೈನ್ಸ್ ಫುಲ್ ಕ್ಲಿಯರ್ ಆಮೇಲೆ ಫುಲ್ ಕ್ಲಿಯರ್ ಆಗುತ್ತೆ. ಬಟ್ ನೋಸ್ ಮಾತ್ರ ಅದು ಪಿಂಕೇ ಇರುತ್ತೆ. ಅದು ಪೈಡ್ ಬಜ್ಜೀಸ್ ಮಾತ್ರ. ನಾರ್ಮಲ್ ಬಜ್ಜೀಸಲ್ಲಿ ಅದು ಬ್ಲೂ ಆಗಿಬಿಡುತ್ತೆ. ಆಮೇಲೆ ಪೈಡ್ ಬಜ್ಜೀಸ್ಗಳಿಗೆ ಕೆಲವೊಂದು ಪೈಡ್ ಬಜ್ಜೀಸ್ಗಳು ಕಣ್ಣಲ್ಲಿ ರಿಂಗ್ ಬರಲ್ಲ ಅಡಲ್ಟ್ ಆದ್ರೂ, ಅದೊಂದು ತಿಳ್ಕೊಬೇಕು ನೀವು. ಯಾಕಂದರೆ ಜನ ತುಂಬ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟವ್ರೆ. ನಾನು ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ಒಂದು ವಿಡಿಯೋನು ಮಾಡ್ತೀನಿ.